ಪಂಡಿತ್ರೆ ಪಂಡಿತ್ರೆ ನನಗೆ ಏನಾಗೈತೆ ಯಾಕೆ ಹಿಂಗೆ ಸೊಂಟ ಹೊಡ್ತಾ ಬರ್ತೈತಿ. ಅಯ್ಯೋ ನನಗಂತೂ ಎಲ್ಗ ನಾನು ನೀರು ಕಡಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಒಬ್ಳೇನೆ ಎದ್ದಾಗಂಗೂ ತಟ್ಟಾಡ್ಕೊಂಡು ಹೋದೆ. ಯಪ್ಪ ಹಿಡ್ಕೊಳಂಗೆ ಆಗ್ಬಿಟ್ಟೈತೆ ಪಂಡಿತ್ರೆ. ಏನಾರ ಮಾಡಿ ಜಲ್ದಿ ವಾಸಿ ಆಗಂಗೆ ಮಾಡಿ. ಏನು ಆಗಲ್ಲ ಕಳಮ್ಮ, ಎಣ್ಣೆ ಕೊಟ್ಟಿದ್ದೀನಲ್ಲ, ಎಣ್ಣೆನ ಒಂದಿಷ್ಟು ಚೆನ್ನಾಗಿ ನೀವು ಎದ್ದಾಗ ಬೈನಾಗ ಹಂಗೆ ಮಧ್ಯಾಹ್ನದಾಗ ಖಾಲಿ ಆದಮೇಲೆ ತೀರಾ ನೋವು ಕಮ್ಮಿ ಆಗದಿರ ಹೇಳಿ ಕಳಿಸು, ಪದ್ದು ಕೈಲಿ ಕೊಟ್ಟು ಕಳಿಸ್ತೀನಿ. ನೀನು ಎಂದು ಜಾಸ್ತಿ ಕೆಲಸ ಮಾಡಿಲ್ವಲ್ಲ ಅದಕ್ಕೆ ಈಗ ಒಂದೇ ದಿವಸ 2 ದಿವಸ ಕಸ ಎತ್ತಿಬಿಟ್ಟಲ್ಲ ಚೆನ್ನಾಗಿ ಬಗ್ಗಿ ಎದ್ದುನು ಹಂಗಾಗಿ ಸೊಂಟ ಹಿಡ್ಕೊಂಡಂಗೆ ಆಗೈತಿ. ಏನೂ ಆಗಿಲ್ಲ, 2 ದಿವಸದಾಗ ವಾಸಿ ಆಗುತ್ತೆ, ಏನು ಚಿಂತೆ ಮಾಡಬೇಡ. ಎಣ್ಣೆ ಹಚ್ಕೊಂತ ಆಯಿರು. ನಾನು ಅದನ್ನೇ ಹೇಳ್ದೆ ಪಂಡಿತ್ರೆ, ಏನೂ ಆಗಲ್ಲ ಬಿಡಿ ಅಮ್ಮೋರೆ, ಹುಷಾರಾಗ್ತೀರಾ ಅಂತನ. ಅವ್ರು ನಮ್ಮ ಮಾತೇ ಕೇಳ್ತಾ ಇಲ್ಲ. ಏನು ತೊಂದರೆ ಇಲ್ಲ. ಏನಂದರೆ ಒಂದೇ ಸಮಕ್ಕೆ 2 ದಿವಸ ಕೆಲಸ ಮಾಡಿಬಿಟ್ಟಲ್ಲ. ಈ ಸುಮಾರು ವರ್ಷದಿಂದ ನಿನ್ನ ಸೊಸೆ ಬಂದಾಗಿಂದ ಕೆಲಸನೇ ಮಾಡಿಲ್ಲ ತಾನೇ? ಮನೆಯಾಗೆ ಕಸ ಹೊಡೆಯೋದು, ನೀರು ತರೋದು, ಅಡುಗೆ ಮಾಡೋದು ಅಂತದೆಲ್ಲನ? ಹೌದು ಪಂಡಿತ್ರೆ, ಆ ಮಲ್ಲಿ ಬಂದಾಗಿಂದ ನಾನೇನೇನು ಜಾಸ್ತಿ ಮಾಡಿಲ್ಲ. ಅವಾಗ ಏನಾನ ಅವ್ರು ಏನೋ ತವ್ರ ಮನೆಗೆ ಹೋದಾಗ್ಲ ಇಲ್ಲ ಎಲ್ಲ ಸೆಣಕಿಲ್ದೆ ಇದ್ದಾಗ ಮಾಡಿದ್ದೆ ಅಷ್ಟೇನೆ. ಗುಲಾಬಿ ಬಂದ್ಮೇಲಂತೂ ಎಂದು ಮಾಡೇ ಇಲ್ಲ ಬಿಡು. ನೋಡು ಎಂದು ಮಾಡಿಲ್ವಲ್ಲ ಅದಕ್ಕೆ ನಿನ್ಗೆ ಹಿಂಗೆ ಆಗೈತೆ ನೋಡು. ತಿಪ್ಪೇನು ಆ ಸಾಕಮ್ಮನು ನಿನ್ನ ಜೊತೆಗೆ ಕಸ ಎತ್ತಿರ್ತಾನೆ, ಅವ್ರಿಗೇನು ಅಂತ ನೋವು ಆಗಿಲ್ಲ. ಅವಾಗ ಒಂದು ಕ್ಷಣಕ್ಕೆ ನೋವು ಕಾಣಿಸ್ಕೊಂಡೈತೆ, ಇನ್ನು ಮರುದಿನ ಬೆಳಗ್ಗೆ ಸರಿಯಾಗಿದ್ದಾರೆ ಅವರು. ನಿನಗೆ ಯಾಕೆ ಅಂದರೆ ಅದೇ ನೀನು ಜಾಸ್ತಿ ಕೆಲಸ ಮಾಡಿಲ್ವಲ್ಲ, ಹಂಗಾಗಿ ಹಿಂಗಾಗೈತಿ, ಏನು ಮಾಡೋಕ್ಕಾಗಲ್ಲ. ಸರಿ ಆಯಿತು ಪಂಡಿತ್ರೆ, ಹಚ್ಕೊಂತೀನಿ. ಮತ್ತೆ ಊಟ ಏನು ತಿನ್ನಬೇಕು, ಏನು ಬಿಡಬೇಕು? ಏನು ಬಿಡಬೇಡ, ಹಾಲು ಮೊಸರನ್ನ ಉಣ್ಣು, ಹಣ್ಣು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ಮುದ್ದೆ ಊಟ ಮಾಡು ಚೆನ್ನಾಗಿ. ಉಂಡ ಮೇಲೆ ಒಂದು ಸ್ವಲ್ಪನ ಎದ್ದು ಓಡಾಡು. ಅಯ್ಯೋ ಎದ್ದು ಓಡಾಡೋಕ್ಕಾಗಲ್ಲ ಪಂಡಿತ್ರೆ, ನನ್ನ ಕೈಲಿ ಸೊಂಟ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಹಂಗೆ ನೀನು ಎದ್ದು ಓಡಾಡಲಿಲ್ಲ ಅಂತಂದರೆ ಅದು ನೋವು ಇನ್ನೂ ವಾಸಿ ಆಗಲ್ಲ, ತಿಂಗಳ ತನಕ ಹಂಗೆ ಇರುತ್ತೆ, ನೋವು ಆಗುತ್ತೆ. ಆದ್ರೂ ನೀನು ಎದ್ದು ಒಂದು ಸ್ವಲ್ಪ ಇಲ್ಲೇ ಓಡಾಡಬೇಕು ಹೊರಗೆ. ಆವಾಗ ಜಲ್ದು ವಾಸಿ ಆಗುತ್ತೆ. ಒಂದು 2-3 ದಿವಸದಾಗೆ ವಾಸಿ ಆಗುತ್ತೆ. ಬರೀ ಎಣ್ಣೆ ಹಚ್ಕೊಂಡು ಉಂಡು ಮನೆ ಕಂಡ್ರೆ ವಾಸಿ ಆಗಲ್ಲ ಜಲ್ದು. ಗೊತ್ತಾಯ್ತಾ? ಸರಿ, ನಾನು ಹೋಗ್ಲಾ? ಸರಿ ಆಯಿತು ಪಂಡಿತ್ರೆ, ಹೋಗಿ ಬನ್ನಿ. ಗುಲಾಬಿ ಅಲ್ಲಿ ದುಡ್ಡಿಕ್ಕಿದ್ದೆ, ತಂದು ಕೊಡು ಪಂಡಿತ್ರಿಗೆ. ಎಲ್ಲಿ ಅಮ್ಮೋರೆ? ಅದೇನೇ ಆ ಸಾಸಿವೆ ಡಬ್ಬದಾಗೆ ಇಕ್ಕಿದೀನಿ ನೋಡು. ಎಷ್ಟು 50 ರೂಪಾಯಿನೂ ಏನೋ ಐತೆ, ತಂದು ಕೊಡು ಅವ್ರಿಗೆ. ಇರಿ ಪಂಡಿತ್ರೆ, ಊಟ ಮಾಡ್ಕೊಂಡು ಹೋಗಿರಂತೆ. ಅಯ್ಯೋ ಆಲೆ ಉಂಡು ಬಂದಿದೆ ಕಣಮ್ಮ, ಊಟ ಬೇಡ ಏನು ಬೇಡ, ಹೋಗ್ತೀನಿ. ಇರಿ ತಾಮನ್ ಕೊಡ್ತೀನಿ ದುಡ್ಡ. ನೋಡ್ರಿ ಪಂಡಿತ್ರೆ. ಸರಿ ಅಮ್ಮ, ನಾನಿನ್ನು ಬರ್ತೀನಿ. ಅಯ್ಯೋ ಯಾಕೆ ತಲೆ ಸುತ್ತಾ ಇದ್ದಲ್ಲ. ಅಯ್ಯೋ ಅಮ್ಮ, ಅಯ್ಯೋ ಗುಬ್ಬಲಿ ಆಂಟಿ ಬಿತ್ತು. ಗುಬ್ಬಲಿ ಆಂಟಿ ಏನಾಯ್ತು? ಯಾಕೆ ಹಿಂಗ್ ಬಿದ್ದೆ? ಯಮ್ಮ ಏನಾಯ್ತಮ್ಮ? ಅಯ್ಯೋ ಇವಳಿಗೇನು ಬಂತಪ್ಪ? ಗುಲಾಬಿಗೆ ಇದ್ಕಿದಂಗೆ ತಲೆ ಸುತ್ತ ಬಂದು ಹಂಗೆ ದಬ್ಬ ಬಿದ್ಲು. ಪಂಡಿತ್ರೆ ನೋಡ್ರಿ ಏನಾಗೈತಿ? ಅಲ್ಲ ಸೊಂಟ ನೋವಾಗಿ ಸೆಣಕಿಲ್ದೆ ಇರೋಳು ನಾನು, ತಲೆ ಸುತ್ತ ಬಂದು ಬೀಳಾಳಿ ಇವಳ. ಅಯ್ಯೋ ಏನು ಬಂತಪ್ಪ ಗ್ರಾಚಾರ? ಪಂಡಿತ್ರೆ ನೋಡ್ರಿ ಜಲ್ದಿ ಏನಾಯ್ತೊಳಗೆ? ಅಯ್ಯೋ ದೇವ್ರೆ. ಇರ್ಕಳಮ್ಮ, ಏನು ಗಾಬರಿ ಆಗ್ಬೇಡ. ನಾನು ನೋಡ್ತೀನಿ, ನಾನು ಇಲ್ಲೇ ಇದ್ದೀನಲ್ಲ, ನಾನು ನೋಡ್ತೀನಿ ಏನಾಯ್ತು ಅಂತಾನ. ಗುಲಾಬಿ ಅವಳೆ ಮಾತಾಡ್ತಾ ಇಲ್ಲ, ಯಾಕೋ ಪ್ರಜ್ಞೆ ತಪ್ಪಿರಂಗೈತೆ ಗುಲಾಬಿ. ಇರು ನೋಡ್ತೀನಿ ಏನಾಯ್ತು ಅಂತಾನ. ಏನಾಯ್ತು ಪಂಡಿತ್ರೆ? ಅಯ್ಯೋ ದೇವ್ರೆ, ಈಗಲೇ ಬೀಳ್ಬೇಕು ಅವಳು. ಏನು ತಿಂದಿದ್ಲು, ಏನು ಸುಡ್ಗಾಡು? ಪಂಡಿತ್ರೆ ಏನಾಯ್ತು ನಮ್ಮ ಗುಬ್ಬಲಿ ಆಂಟಿಗೆ? ಏನಾಯ್ತು ಹೇಳ್ರಿ ಜಲ್ದು. ಅಯ್ಯೋ ದೇವ್ರೆ, ಗುಬ್ಬಲಿ ಆಂಟಿ ಎದ್ದಾಳ ಯಾಕೆ? ಏನಾಯ್ತು ನಿನಗೆ? ಅಳಮರೆ, ಭಯ ಪಡೋಂಥದ್ದು ಏನೂ ಇಲ್ಲ, ಒಳ್ಳೆ ವಿಷಯನೇ. ಒಳ್ಳೆ ವಿಷಯನಾ? ಏನದು? ಇರ್ರಿ ಗುಲಾಬಿ ಎದ್ದಾಳಿ, ಹೇಳ್ತೀನಿ ಏನು ವಿಷಯ ಅಂತಾನ. ಗುಲಾಬಿ ಏ ಗುಲಾಬಿ. ಅಪ್ಪ, ಅಯ್ಯೋ ಪಂಡಿತ್ರೆ ಏನಾಯ್ತು ನನಗೆ? ಅಪ್ಪ ಯಾಕ ತಲೆ ಒಂಥರ ಗಿರ್ರಂದಂಗೆ ಆಗ್ತೈತಿ. ಅಯ್ಯೋ ಇದಕ್ಕಿದಂಗೆ ನನಗೆ ಏನಾಯ್ತಪ್ಪ ಈ ಥರ? ಅಯ್ಯಪ್ಪ ಯಾಕ ಒಂಥರ ಸುಸ್ತಾದಂಗೆ ಆಗ್ತೈತಿ. ಏನೂ ಆಗಿಲ್ಲ, ಎದ್ದಾಳ ಮ್ಯಾಕೆ ಹೇಳ್ತೀನಿ. ಎತ್ಕುಕ್ಕ. ಏನಾಯ್ತು ಪಂಡಿತ್ರೆ ಈ ಗುಲಾಬಿಗೆ? ಏನೂ ಇಲ್ಲ ಕಣಮರೆ, ಗುಲಾಬಿ ಚಿಂತೆ ಮಾಡೋ ಅಂಥದ್ದು ಏನೂ ಇಲ್ಲ. ನೀನು ಈಗ ತಾಯಿ ಆಗ್ತಾ ಇದ್ಯಾ, ಬಸ್ರಿ ನೀನು. ಹೌದಾ? ನಿಜನ ಪಂಡಿತ್ರೆ, ನಾನು ತಾಯಿ ಆಗ್ತಾ ಇದ್ದೀನ? ಅಯ್ಯೋ ಅಪ್ಪ ದೇವ್ರೆ, ಇಷ್ಟು ವರ್ಷ ಆದ್ಮೇಲೆ ಅದು ನನ್ನ ಮೇಲೆ ಕಣ್ಬಿಟ್ಟಿಯಲ್ಲ ಅಮ್ಮ. ಪಂಡಿತ್ರೆ ನೀವು ನಿಜ ಹೇಳ್ತಾ ಇದ್ದೀರ ತಾನೇ? ತಮಾಷೆ ಮಾಡ್ತಿಲ್ವಾ? ಹೇಳ್ರಿ. ಅಯ್ಯೋ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಪ್ಪ, ಇಷ್ಟು ಈ ದಿನ ಯಾವತ್ತು ಬರುತ್ತೋ ಅಂತ ಕಾಯ್ತಾ ಇದ್ದೆ. ಅಯ್ಯೋ ದೇವ್ರೆ, ಎಲ್ಲ ದೇವ್ರ ದಯೆ. ಹೌದಮ್ಮ, ನಾನು ಪಂಡಿತ. ನಿನ್ನಂತರ ಹತ್ರ ನಾನು ಯಾಕೆ ತಮಾಷೆ ಮಾಡಲಿ, ಅದು ಇಂಥ ವಿಷಯದಾಗೆ. ನಿನ್ಗೆ ಇಷ್ಟೊಂದು ಸಂತೋಷ ಆಗ್ತಿದೆ. ಸಂತೋಷ ನಾನು ಯಾಕೆ ಕಾಲ್ ಮಾಡೋಣ ಹೇಳು, ಇದು ನಿಜಾನೇ.
ಎಲ್ಲ ಆ ದೇವ್ರ ಪ್ರಸಾದ. ಹೋಗಿ ದೇವ್ರಿಗೆ ಕೈ ಮುಗ್ದು ದೀಪ ಹಚ್ಚು, ಎಲ್ಲ ಒಳ್ಳೇದಾಗುತ್ತೆ. ಆದರೆ ನೀನು ಒಂದು ಈ ತಿಂಗಳು, ಒಂದು 2 ತಿಂಗಳು ಒಂದು ಸ್ವಲ್ಪ ಜಾಸ್ತಿ ಭಾರ ಎತ್ತಕ್ಕೆ ಹೋಗ್ಬೇಡ. ನೋಡ್ಕೊಂಡು ಓಡಾಡು, ನಿಧಾನಕ್ಕೆ ಭಾರ ಒತ್ಕೊಂಡು ಓಡಾಡಬೇಡ. ವಾಂತಿ ಆಗ್ಬೋದು. ಒಂದಿಷ್ಟು ಅಡುಗೆ ಯಾರ ಹತ್ರನಾದ್ರೂ ಮಾಡಿಸು. ವಾಂತಿ ಆಗುತ್ತೆ, ಒಗ್ಗರಣೆ ವಾಸನೆ, ಆ ಸಾರಿನ ವಾಸನೆ ಅದನ್ನೆಲ್ಲ ಕುಡಿದ್ರೆ ವಾಂತಿ ಆಗ್ಬೋದು ನಿನಗೆ. ಅದಕ್ಕೆ ಅಡುಗೆನ ಮಾಡೋಕ್ಕೆ ಬೇರೆ ಯಾರನ್ನಾದ್ರೂ ಇಟ್ಕೊ. ಹೌದಾ, ಆಯ್ತು ಬಿಡಿ. ಎಷ್ಟು 1 ತಿಂಗಳು 1.5 ತಿಂಗಳು ಆ ಥರ ಇದ್ರೆ ಸಾಕಾ? ಪುನಮ್ಮ 1 ತಿಂಗಳು ಏನು ಮಾಡಕ್ಕೆ ಹೋಗ್ಬೇಡ, ಅಡುಗೆ ಮಾಡಕ್ಕೆ ಹೋಗ್ಬೇಡ. ಆರಾಮಾಗಿ ಮನೆ ಕಂಡಿರು, ಓಡಾಡು, ಊಟ ಮಾಡ್ಕೊಂಡು ಚೆನ್ನಾಗಿರು. ಅವಾಗ ಏನೂ ಆಗಲ್ಲ, ಸುಸ್ತು ಪಸ್ತು ಏನೂ ಆಗಲ್ಲ, ಚೆನ್ನಾಗಿರ್ತೀಯ. ಸ್ವಲ್ಪ ದಿನ ಹಂಗೆ ಸುಸ್ತಾಗುತ್ತೆ, ವಾಂತಿನೂ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಅಷ್ಟೇನೆ. ಗಬ್ಬಲಿ ಆಂಟಿ, ನೀನು ತಾಯಿ ಆಗ್ತಾ ಇದ್ಯಾ? ಪದ್ದು, ನನ್ನ ಹೊಟ್ಟೆಲಿ ಸಣ್ಣ ಪಾಪು ಬೆಳೀತಾ ಐತೆ. ಅದನ್ನೇ ಹೇಳ್ತಾ ಇರೋದು. ಹೌದಾ, ಸಣ್ಣ ಪಾಪು? ಅಯ್ಯೋ ಯಮ ಗುಬ್ಬಲಿ ಆಂಟಿ ಹೊಟ್ಟೆಗೆ ಸಣ್ಣ ಪಾಪು ಬೆಳೀತೈತಂತೆ. ಅಯ್ಯೋ ಪಂಡಿತ್ರೆ, 1 ತಿಂಗಳು 1.5 ತಿಂಗಳು ಇವಳು ಏನು ಅಡುಗೆ ಪಡಿಗೆ ಮಾಡಂಗಿಲ್ವಾ? ಭಾರ ಎತ್ತಂಗಿಲ್ವಾ? ಅಂದ್ರೆ ನಮ್ಮ ಮನೆ ಕೆಲಸ ಎಲ್ಲ ಮಾಡೋರು ಯಾರು ಹಂಗಾದ್ರೆ? ಇನ್ನೂ 1 ತಿಂಗಳು 1.5 ತಿಂಗಳು ಈಗ ಮಲ್ಲಿ ಬೇರೆ ತವ್ರ ಮನೆಗೆ ಹೋಗಿ ಕುಕ್ಕಂಡವಳೆ. ಈಗ ಇವಳು ಹಿಂಗಾದ್ರೆ ಇಲ್ಲಿ ಯಾರು ಕೆಲಸ ಮಾಡೋದು? ಅಯ್ಯೋ, ನನಗೆ ಬೇರೆ ಸೊಂಟ ಬೇರೆ ಹಿಡ್ಕೊಂಡೈತಿ ಈಗಲೇ. ಈಗೇನಪ್ಪ ಮಾಡೋದು? ಇದೆಂತ ಪಜ್ಜಿತೀನಪ್ಪ ನನಗೆ. ಅಯ್ಯೋ ಕಾಳಮರೆ, ಈಗ ಗುಲಾಬಿ ಕೆಲಸ ಮಾಡಿದ್ರೆ ಅದು ಜಾರ್ಬೋದು. ಇದಾಗ್ಬಿಟ್ಟತು, ಗರ್ಭಪಾತ ಆಗ್ಬಿಟ್ಟತು ಅಂತ ನಾನು ಹೇಳ್ತಾ ಇರೋದು. ಭಾರ ಎತ್ತಬೇಡ, ವಾಂತಿ ಜಾಸ್ತಿ ಮಾಡೋದು ಅದೆಲ್ಲ ಆದರೆ ಒಗ್ಗರಣೆ ಹಾಕ್ಬೇಕಾಗುತ್ತೆ, ಅಡುಗೆ ಮಾಡಬೇಕಾಗುತ್ತೆ. ಅಡುಗೆ ಮಾಡಿದ ವಾಂತಿ ಜಾಸ್ತಿ ಆದ್ರೂ ಕಷ್ಟ. ಅದಕ್ಕೆ ಹೇಳ್ತಾ ಇರೋದು. ಹೆಂಗನ ಮಾಡಿ ನೀವೇ ಅನುಸರಿಸ್ಕೊಂಡು ಹೋಗ್ರಿ. ಸರ್ಕೊಂಡು ಹೋಗದ? ಅಯ್ಯೋ, ನಾನೇ ಈಗ ಸೊಂಟ ಮುರ್ಕೊಂಡು ಕುತ್ಕೊಂಡಿದ್ದೀನಿ. ಇಂಥದ್ರಾಗೆ ನಾನೇ ಎಲ್ಲ ಮನೆ ಕೆಲಸ ಮಾಡೋದ? ನಮ್ಮ ಮನೆಗೆ ಇನ್ಯಾರೂ ಇಲ್ವಲ್ಲ. ಏನು ಮಾಡೋದು ಪಂಡಿತ್ರೆ? ಏನು ಮಾಡೋದು ಅಂದರೆ ತಿಮ್ಮಜ್ಜಿ ಐತೆ, ಪೊದ್ದು ಐತೆ, ಅವ್ರ ಕೂಟ ಎಲ್ಲ ನಾ ಮಾಡಿಸ್ರಿ, ಅವರೆಲ್ಲ ಮಾಡ್ತಾರೆ. ಈಗ ಗುಲಾಬಿ ಏನಾನ ಕೆಲಸ ಮಾಡಿದ್ರೆ ತಿರ್ಗಾ ಅದಕ್ಕೆ ತೊಂದರೆ ಆದತ್ತು ಅಂತಾನೆ ಒಳಗಿರೋ ಮಗುಗೆ. ಅದಕ್ಕೆ 1 ತಿಂಗಳು 1.5 ತಿಂಗಳು ನಿಮ್ಮ ಸೊಸೆ ಬಾಣ್ತಿ ಅಲ್ವೇ, ಬರೋಕ್ಕೂ ಆಗಲ್ಲ. ನೋಡಿ, ತಿಮ್ಮಜ್ಜಿ ಐತೆ, ಪೊದ್ದು ಇದ್ದಾಳೆ, ಅವ್ರ ತಾಗೆ ಒಂದಿಷ್ಟು ಕೆಲಸ ಮಾಡಿಸ್ರಿ. ನೀವು ಒಂದಿಷ್ಟು ಹಿಂಗೆ ಜಾಸ್ತಿ ಭಾರ ಎತ್ತದಿದ್ರು ಹೊಟ್ಟೆ ಹೊತ್ತು ಅಡುಗೆ ಮನೆ ಮುಂದೆ ಕುಕ್ಕೊಂಡು, ಅಲ್ಲ ಅಡುಗೆ ಮನೆಗೆ ಒಲೆ ಮುಂದೆ ಕುಕ್ಕೊಂಡು ಅಡುಗೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಒಂದು ದಿಂಬ ಯಾತ್ಕಾದ್ರೂ ವರಿಕೊಂಡು ಕುಕ್ಕೊಂಡು ಅಡುಗೆ ಮಾಡ್ಕೊಳ್ರಿ ನೀವೇನೋ ಒಂದು ಸ್ವಲ್ಪ ದಿನ. ಗುಲಾಬಿ ಹತ್ರ ಮಾಡ್ಸಿರಿ. ಜಾಸ್ತಿ ವಾಂತಿ ಆದ್ರೂ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ ಗುಲಾಬಿ, ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಾಗಿರು. ಸರಿ ಆಯ್ತು ಪಂಡಿತ್ರೆ, ಈಗ ಇರ್ತೀನಿ, ಹೇಳ್ರಿ ನೀವು ಹೇಳ್ದಂಗೆನೆ. ಸರಿ ಅಮ್ಮ, ನಾನು ಹಿಂಗೆ ಬರ್ತೀನಿ, ಹುಷಾರು. ಆಯ್ತು ಪಂಡಿತ್ರೆ, ಹೋಗಿ ಬರ್ರಿ. ಅದು ಬರ್ತೀನಮ್ಮ. ಸರಿ ಆಯ್ತು, ಹೋಗ್ರಿ, ನಾನೇನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಮ್ಮ? ನಿಮ್ಮ ಅಮ್ಮ ಚೆನ್ನಾಗಿಲ್ವಲ್ಲ? ನೀನು ಒಂದಿಟ್ಟು ಬದುಕು ಬಾಳು ಮಾಡಬೇಕು, ಅಡುಗೆ ಮಾಡೋದು ಕಲಿಬೇಕು, ನೀರು ಪಾರು ತಂದು ಕೊಡಬೇಕು, ಕಸ ಹೊಡ್ಕೊಡ್ಬೇಕು, ಎಲ್ಲ ಮಾಡಬೇಕು. ಈಗ ಗುಲಾಬಿ ಬೇರೆ ಬಸ್ರಿ, ಈಗ ಅವಳು ಏನು ಕೆಲಸ ಮಾಡಂಗಿಲ್ಲ. ಎಲ್ಲ ನೀನೇ ಮಾಡಬೇಕು. ನಿಮ್ಮ ಅಮ್ಮಗೂ ಸೊಂಟ ಹಿಡ್ಕೊಂಡೈತೆ. ನಾನೇ ಮಾಡ್ತೀನಿ, ಹೇಳ್ರಿ. ಗುಬ್ಬಲಿ ಆಂಟಿ ಏನು ಮಾಡ್ತಿದ್ರೆ ಹೊಟ್ಟೆ ಹೊತ್ತು ನಾನೇ ಮಾಡ್ತೀನಿ ಬಿಡಮ್ಮ. ಮಾಡ್ತಾಳೆ. ಇವಳಿಗೊಂದು ಮುಸೆ ತೊಳೆಯಕ್ಕೂ ಬರಲ್ಲ ಅಂತ ಅದ್ರಾಗ ಅಡುಗೆ ಮಾಡತ್ತಾಳಂತೆ. ಸುಮ್ಮನೆ ಇರ್ತೀಯಲ್ವೇ ಪೆದ್ಮುಂಡೆ? ಯಾತು ಬರಲ್ಲ, ಏನಿಲ್ಲ. ಒಂದಿನ್ಗೆ ನೀರು ತರದ್ ಗೊತ್ತಾಗಲ್ಲ, ಏನೂ ಇಲ್ಲ. ಇವಳು ಎಲ್ಲ ಮಾಡ್ತಾಳಂತೆ ಮನೆ ಕೆಲಸನ. ಮಾಡಿಕ್ತೀಯ. ಅಯ್ಯೋ ಕಾಳಮಾರೆ, ನೀವಿದ್ದೀರಲ್ಲ, ನೀವು ಹೇಳಿ ಹಿಂಗೆ ಮಾಡು ಅಂತ ಹೇಳಿದ್ರೆ ಎಲ್ಲ ಮಾಡ್ತಾಳೆ. ಪದ್ದುನು ಕಲಿತಾಳ ಅವಳು. ನೀವೇ ಬರಲ್ಲ ಅಂತ ಏನು ಬದುಕಿಗಿಕ್ಕಲ್ಲವಲ್ಲ, ಅದಕ್ಕೆ ಅವಳಿಗೆ ಬರಲ್ಲ. ಈಗ ಇಕ್ರಿ ಎಲ್ಲ ಕಲಿತಾಳೆ ನಮ್ಮ ಪದ್ದುನು. ಒಳ್ಳೆಯವಳು. ದೇವಸ್ಥಾನದಾಗೆಲ್ಲ ನೀರು ಪಾರು ತಂದೊಯ್ಯೋದು, ಗಿಡಕ್ಕೆ ಹಾಕೋದು, ಹೂವು ಬೇಕಂದ್ರೆ ಹೂವು ತಂದು ಕೊಡೋದು, ಪೂಜಾರಪ್ಪರಿಗೆ ಎಲ್ಲ ಮಾಡ್ತಾಳೆ. ಅಂತದ್ರಾಗೆ ಮನೆ ಕೆಲಸ ಮಾಡಲ್ವೇ? ಹೇಳ್ಕೊಟ್ರೆ ಎಲ್ಲ ಮಾಡ್ತಾಳೆ. ನೀವು ಹೇಳ್ಕೊಡಲ್ಲ, ಬರೇ ಬೈತೀರಾ. ಅದಕ್ಕೇನೆ ಅವಳೇನು ಕಲ್ತಿಲ್ಲ. ಸರಿ ಪಂಡಿತ್ರೆ, ನಾನು ಈಗಲೇ ಹೋಗಿ ಮಾರಮ್ಮ ಗುಡಿಗೆ ಹೋಗಿ ಹೋಗಿ ಕೈ ಮುಗ್ದು ಹಾಡ್ಬಿದ್ದು ಬರ್ತೀನಿ. ಎಲ್ಲ ಒಳ್ಳೇದಾಗ್ಲಪ್ಪ ದೇವರೇ ಅಂತಾನೆ. ಹೆಂಗೋ ಸದ್ಯ ಇಷ್ಟು ದಿನಕ್ಕಾದ್ರೂ ನನ್ನ ಆಸೆ ನೆರವೇರ್ತೈತಲ್ಲ. ನಮ್ಮ ಮನೆಯವರು ಎಲ್ಲ ಹೋಗವ್ರೆ ಹೊಲ್ದಾಕೋ ಎಲ್ಲ. ಅವ್ರು ಬಂದರೆ ಹಂಗೆ ಮನೆ ಹತ್ರ ಹೋಗಿ ಹೇಳ್ಬಿಟ್ಟು ಏನು ಇವತ್ತು ಅಡುಗೆ ಎಲ್ಲ ಮಾಡಿಕ್ಕಿದ್ದೀನಿ ಅಮ್ಮೋರೆ, ನೀವೇ ನೋಡ್ಕೊಳ್ರಿ. 1 ತಿಂಗಳು 1 ತಿಂಗಳು ನೀನೆಲ್ಲಿಗೆ ಹೋಗ್ತೀಯಾ? ಪಂಡಿತ್ರು ಹೇಳಿದ್ರಲ್ಲ ಅಮ್ಮೋರೆ, 1 ತಿಂಗಳು ಏನು ಅಡುಗೆ ಗಿಡಿಗೆ ಮಾಡಬೇಡ, ಭಾರ ಎತ್ತಬೇಡ ಅಂತನ. ಅದಕ್ಕೇನೆ. ಇಲ್ದಿದ್ರೆ ನಾನು ಮಾಡ್ತಿರ್ಲಿಲ್ವಾ ಅಮ್ಮೋರೆ? ನಿಮಗೆ ಹಿಂಗೆ ಚೆನ್ನಾಗಿಲ್ದೇ ಇದ್ದಾಗ ನಾನು ಬಿಟ್ಟು ಹೋಗ್ತಿದ್ನಾ? ಇಷ್ಟು ವರ್ಷ ನೀವು ನನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ರ, ಅಂಥದ್ರಾಗೆ ನಿಮ್ಮ ಕಷ್ಟದಲ್ಲಿ ನಾನು ಇರದೇ ಇರ್ತಿದ್ನಾ? ಅವಾಗವಾಗ ಬೇಕಂದ್ರೆ ಬರ್ತೀನಿ, ಏನಾದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ ಅಮ್ಮೋರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೌದಮ್ಮ ಕಾಳಮ್ಮ, ಈ ಸಮಯದಾಗೆ ಗುಲಾಬಿಗೆ ಟೈಮ್ ಕೊಡಬೇಕು. ಅವಳು ಆರಾಮಾಗಿರ್ಬೇಕು.
ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ, ನಾನೇ ಮಾಡ್ಕೊಂತೀನಿ ಬಿಡ್ರಿ. ಹೆಂಗೋ ಅತ್ಲಾಗೆ ಎದ್ದು. ಹ್ಞೂ ಹಂಗೆ ಮಾಡು. ಎದ್ದು ಓಡಾಡ್ದೊಟ್ಟನು ಬೇಗ ವಾಸಿ ಆಗುತ್ತೆ. ಎಣ್ಣೆ ತಿಕ್ಕೊಂಬಿಡು, ಪದ್ಯ ಹತ್ರ ತಿಕ್ಕಸ್ಕ. ಸರಿ ಸರಿ ಅಮ್ಮ ಕಾಳಮ್ಮ, ಬರ್ತೀನಿ ನಾನು. ಅಮ್ಮೋರೆ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಮಲ್ಲಿನೂ ಬತ್ತಾಳಲ್ಲ, ಇನ್ನೇನು ಸ್ವಲ್ಪ ದಿನ 3 ತಿಂಗಳು ತುಂಬುತ್ತೆ, ಅವಾಗ ಬಂದ್ಬಿಡ್ತಾಳೆ ಇಲ್ಲಿಗೆ. ಚಿಕ್ಕ ಸಾವುಕಾರರಿಗೆ ಹೇಳ್ರಿ, ಕರ್ಕೊಂಬರ್ತಾರೆ ಇಲ್ಲಿಗೆ. ಬತ್ತಾಳೋ ಇಲ್ವೋ? ಸರಿ, ನಾನೇನೋ ಮಾಡ್ಕೊಂತೀನಿ, ಹೋಗಮ್ಮ. ಪಾಪ ನಿನ್ನ ತಾಯಿ ಆಗ್ತಾ ಇದೆಯಾ, ನಿನ್ಗೆ ಯಾಕೆ ನೋವು ಕೊಡೋದು? ಹೋಗು. ಪಂಡಿತ್ರು ಹೇಳ್ದಂಗೆ ನೀನು ಇನ್ನೊಂದು ತಿಂಗಳು ಬರಲ್ವೇನಂಗಾರೆ, ಆರಾಮಾಗಿ ಮನೆಯಾಗೆ ಇರು. ಹಾಂ ಆಯಿತು ಅಮ್ಮೋರೆ, ನಾನು ಹುಷಾರಾದ ತಕ್ಷಣ ವಾಂತಿ ಗಿಂತಿ ಆಗದಿದ್ರೆ, ಸುಸ್ತಾಗದಿದ್ರೆ ಗ್ಯಾರಂಟಿ ಆದಷ್ಟು ಬೇಗ ಬರ್ತೀನಿ ಅಮ್ಮೋರೆ. ಬಂದು ವಿಚಾರಿಸ್ಕೊಂಡು ಹೋಗ್ತೀನಿ, ನೀವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗಿ ಹಂಗೆ ಮನೆ ಹತ್ರ ಹೋಗ್ತೀನಿ. ಸರಿ ಆಯಿತು, ಹೋಗು. ನಾನು ಬರ್ತೀನಿ ಇರು ಗುಬ್ಬಲೆ ಆಂಟಿ, ದೇವಸ್ಥಾನಕ್ಕೆ. ಸರಿ ಬಾ ಪದ್ದು, ಬಾ ಹೋಗಿ ಬರೋಣ. ಅಯ್ಯೋ ಇದೇನಪ್ಪ ಇದು? ಅಯ್ಯೋ ಅಲ್ಲ, ಗುಲಾಬಿಗೆ ಮಗು ಆಗ್ತಾಯಿದೆ ಅಂತ ಖುಷಿ ಪಡ್ಲು, ಅಥವಾ ನನಗೆ ಹಿಂಗೆ ಸೊಂಟ ಇಟ್ಕೊಂಡೈತಲ್ಲ ಅಂತ ಈ ದುಃಖ ಪಡ್ಲು? ಈ ಟೈಮ್ನಾಗೆ ಆಗ್ಬೇಕಾ ಇವಳಿಗೆ? ಅಯ್ಯೋ ಇನ್ನೊಂದು ವಾರ ಹೋಗಿದ್ರೆ ಅಯ್ಯೋ ನಾನಾದ್ರೂ ಚೆನ್ನಾಗಿ ಆಗ್ತಿದ್ದೆ ಅಷ್ಟೊತ್ತಿಗೆ. ಇದೇನಪ್ಪ ಇದು? ಒಳ್ಳೆ ಪಜ್ಜಿತಿ ಆಯಿತು. ಕಷ್ಟದ ಮೇಲೆ ಕಷ್ಟ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.